ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ವಿಡಿಯೋವನ್ನು ಪ್ರಾರಂಭಿಸೋಣ. ಇಂದಿನ ವಿಡಿಯೋದಲ್ಲಿ ನಮ್ಮ ದೇಹಗಳು ನಮ್ಮದು ಮಾತ್ರವೇ, ಸಂತಾನದ ಹಕ್ಕುಗಳು, ಇದನ್ನು ಬರೆದವರು ಎಚ್.ಎಸ್. ಶ್ರೀಮತಿ, ಮೂಲ ಬೆಲ್ ಹುಕ್ಸ್. ಇದರ ಮೂಲ ಆಕಾರ ಎಲ್ಲರಿಗಾಗಿ ಸ್ತ್ರೀವಾದ. ಇದರ ಮೂಲ ಬೆಲ್ ಹುಕ್ಸ್ ಅವರು ಬರೆದಿದ್ದಾರೆ. ಇದನ್ನು ಕನ್ನಡಕ್ಕೆ ಎಚ್.ಎಸ್. ಶ್ರೀಮತಿಯವರು ಅನುವಾದಿಸಿದ್ದಾರೆ. ನಮ್ಮ ದೇಹಗಳು ನಮ್ಮದು ಮಾತ್ರವೇ, ಸಂತಾನದ ಹಕ್ಕು. ಈ ಶೀರ್ಷಿಕೆಯ ಒಂದು ಪ್ರಶ್ನೆಯ ರೂಪದಲ್ಲಿದೆ. ನಮ್ಮ ದೇಹಗಳ ಮೇಲೆ ಸಂಪೂರ್ಣ ಹಕ್ಕು ನಮಗೇ ಇದೆ. ಸಂತಾನವನ್ನು ಪಡೆಯುವ ಅಥವಾ ಪಡೆಯದಿರುವ ನಿರ್ಧಾರ ಯಾರದ್ದು? ಈ ಪ್ರಶ್ನೆಗಳ ಮೂಲಕ ಪಾಠವು ಸಂತಾನದ ಹಕ್ಕು ಬಗ್ಗೆ ಚರ್ಚಿಸುತ್ತದೆ. ಈ ಶೀರ್ಷಿಕೆಯ ಆಶಯ, ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ದೇಹದ ಮೇಲೆ ಸ್ವಾತಂತ್ರ್ಯ ಮತ್ತು ಹಕ್ಕು ಇದೆ. ಸಂತಾನವನ್ನು ಯಾವಾಗ ಬೇಕು, ಎಷ್ಟು ಬೇಕು, ಬೇಕೇ ಅಥವಾ ಬೇಡವೇ ಎಂಬುದನ್ನು ಸ್ವತಃ ವ್ಯಕ್ತಿಯೇ ನಿರ್ಧರಿಸಬೇಕು. ಈ ನಿರ್ಧಾರದಲ್ಲಿ ಕುಟುಂಬ, ಸಮಾಜ, ಸರ್ಕಾರ ಅತಿಕ್ರಮ ಮಾಡಬಾರದು ಎಂದು ಈ ಶೀರ್ಷಿಕೆಯ ಉದ್ದೇಶವಾಗಿದೆ. ಇವಾಗ ನಾವು ಈ ಪಾಠವನ್ನು ಪೂರ್ತಿಯಾಗಿ ಓದುವುದು ಬೇಡ, ಒಂದೊಂದೇ ಪುಟದ ಅರ್ಥವನ್ನು ತಿಳಿದುಕೊಳ್ಳುತ್ತಾ ಹೋಗೋಣ. ಮೊದಲನೆಯ ಪುಟದ ಸಾರಾಂಶ, ಆರಂಭಿಕ ಸ್ತ್ರೀವಾದಿ ಚಳವಳಿಗಳು. ಅಂದರೆ ಭಾರತದಲ್ಲಿನ ಆರಂಭಿಕ ಸ್ತ್ರೀವಾದಿ ಚಳವಳಿಗಳು ಮುಖ್ಯವಾಗಿ ವಿದ್ಯಾವಂತ ಮತ್ತು ಶ್ರೀಮಂತ ವರ್ಗದ ಮಹಿಳೆಯರ ಜೀವನದ ಅನುಭವಗಳನ್ನು ಆಧರಿಸಿದ್ದವು. ಇವು ನಾಗರಿಕ ಹಕ್ಕುಗಳು ಮತ್ತು ಲೈಂಗಿಕ ಸ್ವಾತಂತ್ರ್ಯದ ವಿಷಯಗಳ ಮೇಲೆ ಕೇಂದ್ರೀಕೃತವಾಗಿದ್ದವು. ದೇಹ ಕೇಂದ್ರಿತ ಸಮಸ್ಯೆಗಳು. ಚಳುವಳಿಗಳು ಹೆಚ್ಚು ಕ್ರಿಯಾಶೀಲವಾದಂತೆ ಹೆಣ್ಣಿನ ದೇಹವನ್ನು ಕೇಂದ್ರವಾಗಿಟ್ಟುಕೊಂಡು ಮಹಿಳಾ ಸಮಸ್ಯೆಗಳನ್ನು ಗುರುತಿಸುವ ಪರಿಪಾಠ ಬೆಳೆಯಿತು. ಮಾಧ್ಯಮಗಳ ದುರುಪಯೋಗ. ಪ್ರಧಾನ ಧಾರೆಯ ಮಾಧ್ಯಮಗಳು ಸ್ತ್ರೀವಾದವನ್ನು ವಿನಾಶಕಾರಿ ಚಿಂತನೆಯಂತೆ ಬಿಂಬಿಸಿ ದುರುಪಯೋಗಪಡಿಸಿಕೊಂಡವು. ವಿರೋಧಗಳು ಮತ್ತು ಹಕ್ಕುಗಳು. ಸ್ತ್ರೀವಾದಿ ಚಳುವಳಿಗಾರರು ಮಿಸ್ ಅಮೆರಿಕ ಸೌಂದರ್ಯ ಸ್ಪರ್ಧೆಯನ್ನು ವಿರೋಧಿಸಿದರು. ಗರ್ಭಪಾತವು ಹೆಣ್ಣಿನ ಹಕ್ಕು ಎಂಬುದು ಚಳುವಳಿಯ ಇನ್ನೊಂದು ಮುಖ್ಯ ಹಂತವಾಗಿತ್ತು. ಲೈಂಗಿಕ ಸ್ವಾಯತ್ತತೆ. ಹೆಣ್ಣಿಗೆ ತನ್ನ ಲೈಂಗಿಕತೆಯ ಮೇಲೆ ಸಂಪೂರ್ಣ ಹಕ್ಕು ಬೇಕು ಮತ್ತು ತನ್ನ ಲೈಂಗಿಕತೆಯನ್ನು ಯಾರೊಂದಿಗೆ ಹೇಗೆ ಹಂಚಿಕೊಳ್ಳಬೇಕು ಎಂಬ ನಿರ್ಧಾರವನ್ನು ಸ್ವತಃ ಆ ಹೆಣ್ಣು ನಿರ್ಧರಿಸುವ ಹಕ್ಕು ಬೇಕು ಎಂದು ಆಗ್ರಹಿಸಲಾಯಿತು, ಅಂದರೆ ಪ್ರತಿಭಟನೆ ಮಾಡಲಾಯಿತು. ಸಾಮಾಜಿಕ ನ್ಯಾಯ ಸಿಗಬೇಕೆಂದರೆ ಲೈಂಗಿಕತೆಯ ಮೇಲೆ ಶೋಷಣೆ ಕೊನೆಗೊಳ್ಳುವುದು ಮುಖ್ಯ ಎಂದು ಪ್ರತಿಪಾದಿಸಲಾಯಿತು. ಇದಿಷ್ಟು ಮೊದಲನೆಯ ಪುಟದ ಅರ್ಥ ಅಥವಾ ಸಾರಾಂಶ. ಇವಾಗ ಎರಡನೇ ಪುಟವನ್ನು ನೋಡೋಣ. ಲೈಂಗಿಕ ಕ್ರಾಂತಿಯ ಪರಿಣಾಮಗಳು. ಲೈಂಗಿಕ ಕ್ರಾಂತಿಯ ಪರಿಣಾಮ ಮಹಿಳೆಯರ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಿತು. ಬೇಡದ ಗರ್ಭಧಾರಣೆಗಳು ಮತ್ತು ಸಾಮಾಜಿಕ ಕಳಂಕಕ್ಕೆ ಕಾರಣವಾಯಿತು. ಸುರಕ್ಷಿತ ಗರ್ಭಪಾತ ಕೊರತೆ. ಆರ್ಥಿಕ ಸವಲತ್ತುಗಳಿಲ್ಲದ ಬಹುತೇಕ ಮಹಿಳೆಯರಿಗೆ ಸುರಕ್ಷಿತ ಗರ್ಭ ನಿರೋಧಕ ಮತ್ತು ಕಾನೂನು ಗರ್ಭಪಾತ ಪ್ರವೇಶ ಕಷ್ಟಕರವಾಗಿತ್ತು. ಐತಿಹಾಸಿಕ ಅಪಾಯಗಳು. 60 ಮತ್ತು 70ರ ದಶಕಗಳಲ್ಲಿ ಕಾನೂನು ಬಾಹಿರ ಗರ್ಭಪಾತದ ವಿಧಾನಗಳು ಅನೇಕ ಮಹಿಳೆಯರ ಸಾವು ನೋವುಗಳಿಗೆ ಕಾರಣವಾಯಿತು. ಅರ್ಥಪೂರ್ಣ ಸ್ವಾತಂತ್ರ್ಯದ ಅಗತ್ಯ. ಲೇಖಕರು ತಮ್ಮ ತಾಯಂದಿರ ಕಹಿ ಅನುಭವಗಳನ್ನು ನೆನೆದು ಮಹಿಳೆಯರು ಮತ್ತು ಪುರುಷರು ಸೇರಿದಂತೆ ಎಲ್ಲರಿಗೂ ಅರ್ಥಪೂರ್ಣ ಲೈಂಗಿಕ ಸ್ವಾತಂತ್ರ್ಯದ ಅಗತ್ಯವಿದೆ ಎಂದು ಪ್ರತಿಪಾದಿಸುತ್ತಾರೆ. ಇದಿಷ್ಟು ಈ ಪುಟದ ಸಾರಾಂಶ. ಮುಂದಿನ ಪುಟ, ಸ್ತ್ರೀವಾದಿ ಚಳವಳಿಗಳ ಗಮನ. ಆರಂಭಿಕ ಸ್ತ್ರೀವಾದಿ ಚಳವಳಿಗಳಲ್ಲಿ
ಅನುಕೂಲಸ್ಥ ಬಹಿರಿಯ ಮಹಿಳೆಯರು ಅಂದರೆ ಅಮೇರಿಕನ್ ಮಹಿಳೆಯರು ಸಂತಾನ ಹಕ್ಕುಗಳಿಗಿಂತ ಹೆಚ್ಚಾಗಿ ಗರ್ಭಪಾತದ ಹಕ್ಕನ್ನು ಮುಖ್ಯ ಪ್ರಶ್ನೆಯಾಗಿ ಕೇಂದ್ರೀಕರಿಸಿದರು. ವರ್ಗ ಮತ್ತು ಜನಾಂಗೀಯ ತಾರತಮ್ಯ. ಈ ಗಮನವು ವರ್ಗ ತಾರತಮ್ಯವನ್ನು ಸೂಚಿಸುತ್ತದೆ, ಏಕೆಂದರೆ ಬಹುತೇಕ ಬಡ ಮತ್ತು ಕಪ್ಪು ಮಹಿಳೆಯರಿಗೆ ಲೈಂಗಿಕ ಶಿಕ್ಷಣ, ಹೆರಿಗೆ ಪೂರ್ವ ಆರೈಕೆ, ಬಲವಂತದ ಸಂತಾನಹರಣ, ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಮುಂತಾದ ಸಂತಾನ ಸಂಬಂಧಿತ ಸಮಸ್ಯೆಗಳು ಗರ್ಭಪಾತದಷ್ಟೇ ಮುಖ್ಯವಾಗಿದ್ದವು. ಸುರಕ್ಷಿತ ಗರ್ಭಪಾತದ ಪ್ರವೇಶ. ಸುರಕ್ಷಿತ ಮತ್ತು ಕಾನೂನುಬದ್ಧ ಗರ್ಭಪಾತದ ಅಗತ್ಯವು ಎಲ್ಲರಿಗೂ ಇತ್ತಾದರೂ ಬಡ ಮಹಿಳೆಯರಿಗೆ ಕಾನೂನುಬಾಹಿರ ವಿಧಾನಗಳನ್ನು ಅವಲಂಬಿಸುವುದು ಅನಿವಾರ್ಯವಾಗಿತ್ತು. ಇದು ಅವರಿಗೆ ಕಷ್ಟಕರ ವಿಷಯವಾಗಿತ್ತು. ಚಳುವಳಿಯ ವ್ಯಾಪ್ತಿ. ಗರ್ಭಧಾರಣೆಯ ನೋವು ಒಂದನ್ನೇ ಮುಖ್ಯವೆಂದು ಪರಿಗಣಿಸದೆ ಮಹಿಳೆಯರ ದೇಹದ ಆರೋಗ್ಯ ಮತ್ತು ಹಕ್ಕುಗಳಿಗೆ ಸಂಬಂಧಿಸಿದ ಎಲ್ಲ ಸಂಗತಿಗಳನ್ನು ಪರಿಗಣಿಸಿದರೆ ಚಳುವಳಿಯು ಇನ್ನೂ ಹೆಚ್ಚಿನ ಮಹಿಳಾ ಸಮುದಾಯಗಳಿಗೆ ನೇರವಾಗಿ ನಿಲ್ಲಬಹುದಿತ್ತು ಎಂಬುದು ಪಠ್ಯದ ಮುಖ್ಯ ಆಶಯವಾಗಿತ್ತು. ಮುಂದಿನ ಪುಟವನ್ನು ನೋಡೋಣ. ಮಾತ್ರೆಗಳ ಅಭಿವೃದ್ಧಿ ಮತ್ತು ಪರಿಣಾಮಗಳು. ಜನನ ನಿಯಂತ್ರಣ ಮಾತ್ರೆಗಳು ಮಹಿಳೆಯರಿಗೆ ಗರ್ಭಪಾತದ ಹಕ್ಕುಗಳಿಗಿಂತ ಹೆಚ್ಚಾಗಿ ಲೈಂಗಿಕ ಸ್ವಾತಂತ್ರ್ಯವನ್ನು ಸುಲಭವಾಗಿ ಹೊಂದಲು ಅವಕಾಶ ಮಾಡಿಕೊಟ್ಟವು. ಇದರಿಂದಾಗಿ ಹದಿಹರಿಯದ ಹುಡುಗಿಯರು ಅನಗತ್ಯ ಗರ್ಭಧಾರಣೆಯ ಭಯ ಮತ್ತು ಸಂಕುಚಿತಗಳಿಂದ ಮುಕ್ತರಾದರು. ವೈಯಕ್ತಿಕ ಆಯ್ಕೆ ಮತ್ತು ಸಮಸ್ಯೆಗಳು. ಅನೇಕ ಮಹಿಳೆಯರಿಗೆ ಮುಕ್ತ ಪ್ರೇಮ ಒಪ್ಪಿಗೆ ಇದ್ದರೂ ಗರ್ಭಪಾತ ಮಾಡಿಸಿಕೊಳ್ಳುವ ಬಗ್ಗೆ ಒಪ್ಪಿಗೆ ಇರಲಿಲ್ಲ, ಏಕೆಂದರೆ ಗರ್ಭಪಾತವು ವೈಯಕ್ತಿಕವಾಗಿ ಎದುರಿಸಬೇಕಾದ ಸಮಸ್ಯೆಯಾಗಿತ್ತು. ಗಂಡು ಹೆಣ್ಣಿನ ದೃಷ್ಟಿಕೋನಗಳು. ಜನನ ನಿಯಂತ್ರಣದ ಮಾತ್ರೆಗಳನ್ನು ಬಳಸಲು ಆಯ್ಕೆ ಮಾಡಿದರೆ ಮಹಿಳೆಯು ತನ್ನ ಲೈಂಗಿಕ ಚಟುವಟಿಕೆಯ ಹೊಣೆಯನ್ನು ನೇರವಾಗಿ ನಿರ್ವಹಿಸಬೇಕಾಗುತ್ತದೆ. ಲೈಂಗಿಕ ಕ್ರಿಯೆಗೆ ಮುನ್ನ ಜಾಗರೂಕವಾಗಿರುವುದು ಹುಡುಗಿಯರನ್ನು ಕಂಡರೆ ಕೆಲವು ಪುರುಷರಿಗೆ ಇಷ್ಟವಾಗುವುದಿಲ್ಲ. ಅವರು ಮಹಿಳೆಯು ಹೆಚ್ಚು ಸ್ವಚ್ಛತೆಯನ್ನು ಮರೆಯುತ್ತಾಳೆ ಎಂದು ಸಿಡುಕುತ್ತಾರೆ. ಅದನ್ನು ತಪ್ಪಿಸಲು ಬಯಸುವ ಕೆಲವು ಮಹಿಳೆಯರು ಲೈಂಗಿಕ ಕ್ರಿಯೆಯು ಹೇಗೆಲ್ಲ ನಡೆಯುತ್ತದೆಯೋ ಹಾಗೆ ನಡೆಯಲಿ, ಬಂದ ಸಮಸ್ಯೆಯನ್ನು ಆಮೇಲೆ ನೋಡಿಕೊಂಡರಾಯಿತು ಎಂದು ಸುಮ್ಮನೆದ್ದು ಬಿಡುತ್ತಾರೆ. ಆರೋಗ್ಯದ ಅಪಾಯಗಳು. ಪದೇ ಪದೇ ಗರ್ಭಪಾತಗಳನ್ನು ಮಾಡಿಸಿಕೊಳ್ಳುವುದು ಅಥವಾ ದೀರ್ಘಕಾಲ ಮಾತ್ರೆಗಳನ್ನು ತೆಗೆದುಕೊಳ್ಳುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂಬ ಸಂಗತಿ ಅಂದು ಅನೇಕರಿಗೆ ತಿಳಿದಿರಲಿಲ್ಲ. ಆಯ್ಕೆಯ ಹಕ್ಕು. ಹೇಗಿದ್ದರೂ ಲೈಂಗಿಕ ಸ್ವಾತಂತ್ರ್ಯವನ್ನು ಪಡೆಯಲು ಮಹಿಳೆಯರು ಅಪಾಯಗಳನ್ನು ಮೈಮೇಲೆ ಹಾಕಿಕೊಳ್ಳಲು ಸಿದ್ಧರಾಗಿ ಬಿಡುತ್ತಾರೆ, ಏಕೆಂದರೆ ಆಯ್ಕೆಯ ಹಕ್ಕು ಎಂಬುದು ಅಷ್ಟೊಂದು ಆಕರ್ಷಕವಾದದ್ದು. ಇದಿಷ್ಟು ಈ ಪಠ್ಯದ ವಿವರಣೆ. ಮುಂದಿನ ಪುಟವನ್ನು ನೋಡೋಣ. ಈ ಪುಟದಲ್ಲಿ ಗರ್ಭಪಾತ, ಮಹಿಳಾ ಸಂತಾನೋತ್ಪತ್ತಿ ಹಕ್ಕುಗಳು ಮತ್ತು ವೈದ್ಯಕೀಯ ವ್ಯವಸ್ಥೆಯಲ್ಲಿನ ಲಿಂಗ ಅನ್ಯಾಯಗಳ ಕುರಿತು ಸಮೂಹ ಮಾಧ್ಯಮಗಳ ಪಾತ್ರ ಮತ್ತು ಸ್ತ್ರೀವಾದಿ ಹೋರಾಟಗಳ ಬಗ್ಗೆ ಚರ್ಚಿಸುತ್ತದೆ. ಗರ್ಭಪಾತದ ವಿಷಯ ಮತ್ತು ಮಾಧ್ಯಮಗಳು. ಗರ್ಭಪಾತದ ವಿಷಯವು ಕ್ರಿಶ್ಚಿಯನ್ ಧರ್ಮದ ಮೂಲವಾದಿ ಚಿಂತನೆಗೆ ಸವಾಲೆಸೆದಿದ್ದರಿಂದ ಸಮೂಹ ಮಾಧ್ಯಮಗಳಲ್ಲಿ ತೀವ್ರ ಗಮನ ಸೆಳೆಯಿತು. ಹೆಂಗಸರು ಇರುವುದೇ ಮಕ್ಕಳನ್ನು ಹೆರುವುದಕ್ಕಾಗಿ ಎಂಬ ಧಾರ್ಮಿಕ ಅಭಿಪ್ರಾಯಗಳಿಗೆ ಇದು ಸವಾಲಾಗಿತ್ತು. ಇತರ ವಿಷಯಗಳ ನಿರ್ಲಕ್ಷ್ಯ. ಹೆಣ್ಣಿನ ದೇಹಕ್ಕೆ ಸಂಬಂಧಿಸಿದ ಇತರ ಆರೋಗ್ಯ ಸಮಸ್ಯೆಗಳಾದ ಸಿಸೇರಿಯನ್ ಮತ್ತು ಹಿಸ್ಟರೆಕ್ಟಮಿ ಅಂದರೆ ಗರ್ಭಕೋಶ ತೆಗೆಯುವ ಶಸ್ತ್ರಚಿಕಿತ್ಸೆ ತರುವ ಸಮಸ್ಯೆಗಳನ್ನು ಸಮೂಹ ಮಾಧ್ಯಮಗಳು ನಿರ್ಲಕ್ಷಿಸಿದವು. ವೈದ್ಯಕೀಯ ವ್ಯವಸ್ಥೆಯ ವಿಮರ್ಶೆ. ಈ ವೈದ್ಯಕೀಯ ಕಾರ್ಯವಿಧಾನಗಳು ಬಂಡವಾಳಶಾಹಿ
ಪಿತೃಪ್ರಧಾನ ಮತ್ತು ಪುರುಷಾಧಿಕಾರದ ವೈದ್ಯಕೀಯ ವ್ಯವಸ್ಥೆಯು ಹೆಣ್ಣಿನ ದೇಹವನ್ನು ನಿಯಂತ್ರಿಸಲು ಮತ್ತು ತನಗೆ ಬೇಕಾದಂತೆ ನಿರ್ವಹಿಸಲು ಇರುವ ಮಾರ್ಗಗಳಾಗಿವೆ ಎಂದು ಈ ಪಠ್ಯವು ವಾದಿಸುತ್ತದೆ. ಮಾಧ್ಯಮಗಳ ಸಂಪ್ರದಾಯವಾದಿ ನಿಲುವು. ಸಮೂಹ ಮಾಧ್ಯಮಗಳು ಸ್ವತಃ ತೀವ್ರ ಸಂಪ್ರದಾಯವಾದಿ ಮತ್ತು ಸ್ತ್ರೀವಾದಿ ವಿರೋಧಿಯಾಗಿದ್ದರಿಂದ ಈ ವಲಯಗಳಲ್ಲಿ ನಡೆಯುತ್ತಿರುವ ಲಿಂಗತ್ವ ಅನ್ಯಾಯಗಳ ಬಗ್ಗೆ ಗಮನ ಹರಿಸಲು ಅಸಾಧ್ಯವಾಯಿತು. ಸ್ತ್ರೀವಾದಿ ಹೋರಾಟಗಳು. 60 ಮತ್ತು 70ರ ದಶಕದ ಆರಂಭದಲ್ಲಿ ಮಹಿಳಾ ಸಂತಾನ ಹಕ್ಕುಗಳಿಗಾಗಿ ನಡೆದ ಹೋರಾಟಗಳು ಸಾಂಸ್ಕೃತಿಕ ಕ್ರಾಂತಿಯನ್ನು ತಂದವು. ಸುರಕ್ಷಿತ ಕಾನೂನುಬದ್ಧ ಗರ್ಭಪಾತ ಮತ್ತು ಗರ್ಭ ನಿರೋಧಕಗಳು ಲಭ್ಯವಾದಾಗ ಸಮಸ್ಯೆ ಬಗೆಹರಿಯಿತು ಎಂದು ಮಹಿಳೆಯರು ನಂಬಿದ್ದರು. ಆದರೆ 90ರ ದಶಕದಲ್ಲಿ ಮತ್ತೆ ಹೋರಾಡುವ ಪರಿಸ್ಥಿತಿ ಬಂತು. ಇದು ಸ್ತ್ರೀವಾದಿ ಚಿಂತಕರಿಗೆ ಹತಾಶೆಯನ್ನು ಉಂಟುಮಾಡಿತು. ಇದಿಷ್ಟು ಈ ಪುಟದ ವಿವರಣೆ. ಮುಂದಿನ ಪುಟವನ್ನು ನೋಡೋಣ. ಈ ಪುಟವು ಸ್ತ್ರೀವಾದದ ಮೇಲಿನ ಬಲಪಂಥೀಯ ರಾಜಕೀಯ ಗುಂಪುಗಳ ದಾಳಿಯ ಬಗ್ಗೆ ಮತ್ತು ಗರ್ಭಪಾತದ ಹಕ್ಕುಗಳ ವಿಷಯದ ಬಗ್ಗೆ ಆಳವಾದ ವಿವರಣೆಯನ್ನು ನೀಡುತ್ತದೆ. ರಾಜಕೀಯ ಬದಲಾವಣೆ. ಕ್ರಾಂತಿಗಾಗಿ ಹೋರಾಡುತ್ತಿದ್ದ ತೀವ್ರವಾದಿಗಳು ಸುಮ್ಮನಾದ ನಂತರ ಬಲಪಂಥೀಯ ರಾಜಕೀಯ ಗುಂಪುಗಳು ಸ್ತ್ರೀವಾದದ ಮೇಲೆ ದಾಳಿ ಮಾಡಲು ಪ್ರಾರಂಭಿಸಿದವು. ಈ ರಾಜಕೀಯವು ಧರ್ಮದ ಮೂಲಭೂತವಾದಿ ವ್ಯಾಖ್ಯಾನವನ್ನು ಆಧರಿಸಿದೆ. ಗರ್ಭಪಾತದ ವಿಷಯ. ಈ ರಾಜಕೀಯ ನಡಾವಳಿಗಳಲ್ಲಿ ಗರ್ಭಪಾತದ ವಿಷಯವು ಪ್ರಮುಖವಾಗಿ ಚರ್ಚೆಗೆ ಬಂತು ಮತ್ತು ಹೆಂಗಸರಿಗೆ ಆಯ್ಕೆಯ ಹಕ್ಕು ಇರುವುದರ ಅರ್ಥವೇನು ಎಂಬ ಪ್ರಶ್ನೆ ಮತ್ತೆ ಹುಟ್ಟಿಕೊಂಡಿತು. ಆಯ್ಕೆಯ ಅಸಮಾನತೆ. ಈ ಮೂಲಭೂತವಾದಿಗಳು ಸರ್ಕಾರದ ವೆಚ್ಚದಲ್ಲಿ ನಡೆಯುತ್ತಿದ್ದ ಬಡ ಮಹಿಳೆಯರು ಬಳಸುತ್ತಿದ್ದ ಅಗ್ಗದ ಮತ್ತು ಉಚಿತ ಗರ್ಭಪಾತ ಸೇವೆಗಳ ಮೇಲೆ ದಾಳಿ ಮಾಡಿದರು. ಹಣಕಾಸಿನ ಅನುಕೂಲವಿರುವ ಮಹಿಳೆಯರು ಸುರಕ್ಷಿತ ಗರ್ಭಪಾತದ ಸೌಲಭ್ಯವನ್ನು ಪಡೆಯುತ್ತಿದ್ದರು. ಅಂದರೆ ಆಯ್ಕೆಯ ಸ್ವಾತಂತ್ರ್ಯವು ಬಡ ಮಹಿಳೆಯರಿಗೆ ಲಭ್ಯವಿರಲಿಲ್ಲ. ಆರೋಗ್ಯ ರಕ್ಷಣೆ ಸಮಸ್ಯೆ. ಸಂತಾನ ಹಕ್ಕು ಇದ್ದಾಗ ಆರೋಗ್ಯ ರಕ್ಷಣೆಗೆ ಧನ ಸಹಾಯ ಇರುತ್ತದೆ. ಇದು ನಿಂತು ಹೋದರೆ ಬಡ ಮಹಿಳೆಯರಿಗೆ ಆರೋಗ್ಯ ರಕ್ಷಣೆ ದೊಡ್ಡ ಸಮಸ್ಯೆಯಾಗುತ್ತದೆ ಮತ್ತು ಗರ್ಭಪಾತಕ್ಕೆ ಅಪಾರ ಹಣ ವ್ಯಯವಾಗಬಹುದು ಅಥವಾ ವ್ಯಯಿಸಬೇಕಾಗುತ್ತದೆ. ದೇಹದ ಹಕ್ಕುಗಳ ನಷ್ಟದ ಎಚ್ಚರಿಕೆ. ಸುರಕ್ಷಿತ ಮತ್ತು ಅಗ್ಗದ ಗರ್ಭಪಾತಕ್ಕೆ ಅವಕಾಶಗಳು ಇಲ್ಲದಿದ್ದರೆ ಅಥವಾ ಅದು ಹಣವಿದ್ದವರಿಗಷ್ಟೇ ಸವಲತ್ತು ಎಂದಾದರೆ ಮಹಿಳೆಯರು ತಮ್ಮ ದೇಹಗಳ ಮೇಲಿನ ಹಕ್ಕನ್ನು ಕಳೆದುಕೊಳ್ಳುತ್ತಲೇ ಹೋಗುತ್ತಾರೆ. ಕಾನೂನು ಬದಲಾವಣೆಯ ಸಾಧ್ಯತೆ. ಗರ್ಭಪಾತವು ಸಾರ್ವಜನಿಕ ನೀತಿಯಾಗಿ ಬದಲಾಗಿ ಕಾನೂನು ಬಾಹಿರ ಎಂದು ಘೋಷಿಸಲ್ಪಡಬಹುದು ಎಂಬ ಎಚ್ಚರಿಕೆ ನೀಡಲಾಗಿದೆ. ಇದು ಕೇವಲ ಕಲ್ಪನೆಯಲ್ಲ. ಈಗಾಗಲೇ ಹಲವು ಸಂಪ್ರದಾಯವಾದಿ ಸರ್ಕಾರಗಳು ಹೀಗೆ ಮಾಡಲು ತೊಡಗಿವೆ. ಅಂತಿಮ ಗುರಿ ಬಡವರು ಶ್ರೀಮಂತರು ಎಂಬ ಭೇದವಿಲ್ಲದೆ ಎಲ್ಲ ಮಹಿಳೆಯರಿಗೂ ಸುರಕ್ಷಿತವಾದ ಕಾನೂನುಬದ್ಧ ದುಬಾರಿಯಲ್ಲದ ಗರ್ಭಪಾತ ಅವಕಾಶವು ಮುಕ್ತವಾಗಿ ದೊರೆಯಬೇಕು ಎಂಬುದೇ ಲೇಖಕರ ಗುರಿಯಾಗಿದೆ. ಇದಿಷ್ಟು ಈ ಪುಟದ ವಿವರಣೆ. ಮುಂದಿನ ಪುಟದಲ್ಲಿ ನೋಡೋಣ. ಸಂತಾನ ಸ್ವಾತಂತ್ರ್ಯದ ವ್ಯಾಖ್ಯಾನ. ಹೆಂಗಸರಿಗೆ ಗರ್ಭಪಾತ ಮಾಡಿಸಿಕೊಳ್ಳಬೇಕೇ ಅಥವಾ ಬೇಡವೇ ಎಂಬುದನ್ನು ಸ್ವತಃ ಆಯ್ಕೆ ಮಾಡಿಕೊಳ್ಳುವ ಆಯ್ಕೆ ಇರುವುದು ಸಂತಾನ ಸ್ವಾತಂತ್ರ್ಯದ ಒಂದು ಅಂಶವಾಗಿದೆ. ವೈಯಕ್ತಿಕ ಅಗತ್ಯಗಳು. ಮಹಿಳೆಯ ವಯಸ್ಸು ಮತ್ತು ಬದುಕಿನ ಸಂದರ್ಭಗಳಿಗೆ ಅನುಗುಣವಾಗಿ ಸಂತಾನ ಹಕ್ಕುಗಳ ಪೈಕಿ ಆಯ್ಕೆಗೆ ಅತ್ಯಂತ ಮುಖ್ಯವಾದ ಹಕ್ಕುಗಳು ಬದಲಾಗುತ್ತವೆ. ಉದಾಹರಣೆಗೆ, ಲೈಂಗಿಕವಾಗಿ ಸಕ್ರಿಯವಾಗಿರುವ ಯುವತಿಯರಿಗೆ ಕಾನೂನುಬದ್ಧ ಸುರಕ್ಷತೆ ಮತ್ತು
ದುಬಾರಿಯಲ್ಲದ ಗರ್ಭಪಾತದ ಆಯ್ಕೆ ಮುಖ್ಯವಾಗಬಹುದು. ಮುಟ್ಟು ನಿಲ್ಲುವ ವಯಸ್ಸಿನ ಮಹಿಳೆಯರಿಗೆ ಹಿಸ್ಟರಿ ಶಸ್ತ್ರಚಿಕಿತ್ಸೆಯ ವೈದ್ಯಕೀಯ ಸಲಹೆ ಹೆಚ್ಚು ಪ್ರಸ್ತುತವೆನಿಸಬಹುದು. ಸ್ತ್ರೀವಾದಿ ಚಳವಳಿಗಳ ಕೇಂದ್ರಬಿಂದು ಮಹಿಳೆಯರಿಗೆ ತಮ್ಮ ದೇಹದ ಬಗ್ಗೆ ತಿಳಿಯುವ ಮತ್ತು ಏನಾಗಬೇಕೆಂದು ಆಯ್ಕೆ ಮಾಡುವ ಹಕ್ಕು ಪ್ರಾಥಮಿಕ ಅಗತ್ಯವಾಗಿದೆ. ಈ ದೇಹದ ಮೇಲಿನ ಹಕ್ಕು ಇಲ್ಲದಿದ್ದರೆ ಬೇರೆ ಹಕ್ಕುಗಳಿಗೆ ಬೆಲೆಯಿರುವುದಿಲ್ಲ. ಸಮುದಾಯ ಆಧಾರಿತ ಸ್ತ್ರೀವಾದಿ ಚಳವಳಿಗಳಲ್ಲಿ ಈ ಸಂತಾನ ಹಕ್ಕುಗಳ ವಿಷಯವು ಮುಖ್ಯ ಕೇಂದ್ರಬಿಂದುವಾಗಿರುತ್ತದೆ. ಪರಿಪೂರ್ಣ ದೃಷ್ಟಿಕೋನ ಸುರಕ್ಷಿತ ಮತ್ತು ಕಾನೂನುಬದ್ಧ ಗರ್ಭಪಾತಕ್ಕೆ ಅವಕಾಶವು ಕೇಂದ್ರ ವಿಷಯವಾಗಿದ್ದರೂ ಇದು ಒಂದೇ ವಿಷಯವಲ್ಲ. ಪ್ರತಿಯೊಬ್ಬ ಮಹಿಳೆಯರಿಗೂ ಸೂಕ್ತ ಲೈಂಗಿಕ ಶಿಕ್ಷಣ, ಮುಂಜಾಗ್ರತಾ ಆರೋಗ್ಯ ರಕ್ಷಣೆ ಮತ್ತು ಗರ್ಭ ನಿರೋಧಕಗಳು ಸುಲಭವಾಗಿ ದೊರೆಯುವುದು ಸಹ ಅಷ್ಟೇ ಮುಖ್ಯವಾಗಿದೆ. ಇದಿಷ್ಟು ಈ ಪುಟದ ವಿವರಣೆ. ಮುಂದಿನ ಪುಟವನ್ನು ನೋಡೋಣ. ಈ ಪುಟದಲ್ಲಿ ಸಂತಾನದ ಹಕ್ಕುಗಳು ಮತ್ತು ಸ್ತ್ರೀವಾದಿ ಚಿಂತನೆಗಳ ನಡುವಿನ ಸಂಬಂಧದ ಬಗ್ಗೆ ಆಳವಾದ ಚರ್ಚೆಯನ್ನು ಒದಗಿಸುತ್ತದೆ. ಗರ್ಭಪಾತದ ಹಕ್ಕುಗಳು ಕಾನೂನುಬದ್ಧ, ಸುರಕ್ಷಿತ ಮತ್ತು ಅಗ್ಗದ ಗರ್ಭಪಾತದ ಅವಕಾಶಗಳ ಅಗತ್ಯವನ್ನು ಚಳುವಳಿಗಳು ಮರೆಯಬಾರದು ಎಂದು ಪಠ್ಯವು ಒತ್ತಿ ಹೇಳುತ್ತದೆ. ಇದನ್ನು ಬಿಟ್ಟುಕೊಟ್ಟರೆ ಉಳಿದ ಸಂತಾನದ ಸಂಬಂಧಿಸಿದ ವಿಷಯಗಳ ಬಗ್ಗೆ ಮಾತನಾಡುವುದು ಅಸಾಧ್ಯವಾಗುತ್ತದೆ ಎಂದು ಹೇಳಲಾಗಿದೆ. ಸ್ತ್ರೀವಾದಿ ದೃಷ್ಟಿಕೋನ ಗರ್ಭಪಾತದ ಆಯ್ಕೆಗೆ ವಿರೋಧ ವ್ಯಕ್ತಪಡಿಸುವ ಚಳವಳಿಗಳು ಮೂಲಭೂತವಾಗಿ ಸ್ತ್ರೀವಾದಿ ವಿರೋಧಿ ಎಂದು ಪರಿಗಣಿಸಲಾಗಿದೆ. ಸ್ತ್ರೀವಾದಿ ರಾಜಕಾರಣಕ್ಕೆ ಬದ್ಧರಾದವರು ಗರ್ಭವನ್ನು ಉಳಿಸಿಕೊಳ್ಳುವ ಆಯ್ಕೆಯ ಪರವಾಗಿದ್ದರೂ ಅಗತ್ಯವಿದ್ದಾಗ ಗರ್ಭಪಾತ ಮಾಡಿಸಿಕೊಳ್ಳುವ ನಿರ್ಧಾರದ ಹಕ್ಕು ಮಹಿಳೆಯರಿಗೆ ಇರಬೇಕೆಂದು ಖಚಿತಪಡಿಸುತ್ತಾರೆ. ಗರ್ಭ ನಿರೋಧಕ ಮತ್ತು ಶಿಕ್ಷಣ ಸೂಕ್ತ ಗರ್ಭ ನಿರೋಧಕಗಳ ಬಳಕೆಗೆ ಮುಕ್ತ ಅವಕಾಶಗಳು ದೊರೆಯಬೇಕು. ಕಾನೂನುಬಾಹಿರ ಗರ್ಭಪಾತಗಳಿಂದಾಗುವ ಅಪಾಯಗಳ ಬಗ್ಗೆ ಮತ್ತು ಅಸಹಾಯಕ ಪರಿಸ್ಥಿತಿಗಳಲ್ಲಿ ಮಹಿಳೆಯರು ಅನುಭವಿಸುವ ಲೈಂಗಿಕ ಶೋಷಣೆಗಳ ಬಗ್ಗೆ ತರುಣಿಯರಿಗೆ ಅರಿವು ಮೂಡಿಸಬೇಕಾಗಿದೆ. ಚರ್ಚೆಯ ಅಗತ್ಯ ಸಂತಾನ ಹಕ್ಕುಗಳ ಬಗೆಗಿನ ಚರ್ಚೆಗಳು ಇನ್ನಷ್ಟು ವ್ಯಾಪಕವಾಗಿ ಮತ್ತು ಗಂಭೀರವಾಗಿ ನಡೆಯಬೇಕು. ಈ ಹಕ್ಕುಗಳು ಹಲವು ವಿಭಿನ್ನ ಪ್ರಶ್ನೆಗಳನ್ನು ಒಳಗೊಂಡಿದ್ದು ಎಲ್ಲ ವಯೋಮಾನದ ಹೆಣ್ಣು ಮಕ್ಕಳಿಗೂ ಈ ಕುರಿತು ಸರಿಯಾದ ತಿಳುವಳಿಕೆ ಅಗತ್ಯ. ಎಲ್ಲರ ಸಹಭಾಗಿತ್ವ ಸ್ತ್ರೀವಾದಿ ಚಳುವಳಿಗಳೊಂದಿಗೆ ಕೈಜೋಡಿಸುವ ಪುರುಷರು ಸೇರಿದಂತೆ ಎಲ್ಲರಿಗೂ ಸಂತಾನ ಹಕ್ಕುಗಳ ಪ್ರಶ್ನೆಯು ಅತ್ಯಂತ ಮುಖ್ಯವಾದದ್ದು ಎಂಬ ಅರಿವು ಮನವರಿಕೆಯಾಗಬೇಕಿದೆ. ಈ ಅರಿವು ನಮ್ಮೆಲ್ಲರಲ್ಲಿ ಇದ್ದಾಗ ಮಾತ್ರವೇ ಎಲ್ಲ ಮಹಿಳೆಯರಿಗೂ ಸಂತಾನ ಹಕ್ಕುಗಳು ಲಭ್ಯವಾಗಬೇಕಿದೆ ಎಂಬುದು ವಾಸ್ತವಾಗಿಸಲು ಸಾಧ್ಯವಾಗುತ್ತದೆ. ಇದಿಷ್ಟು ಈ ಪಾಠದ ವಿವರಣೆ. ಇವಾಗ ನಾವು ಈ ಪಾಠದ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ಮುಕ್ತ ಪ್ರೇಮ ಎಂದರೇನು? 2, ಪ್ರಪಂಚದ ಕಣ್ಣಿನಲ್ಲಿ ಸ್ತ್ರೀವಾದ ಎಂದರೇನು? 3, ಮುಕ್ತ ಪ್ರೇಮದ ಪರಿಣಾಮವನ್ನು ನೇರವಾಗಿ ಎದುರಿಸುವವರು ಯಾರು? 4, ಜನನ ನಿಯಂತ್ರಣದ ಮಾತ್ರೆಗಳನ್ನು ಕಂಡುಹಿಡಿದವರು ಯಾರು? 5, ಹಿಸ್ಟರೆಕ್ಟಮಿ ಎಂದರೇನು? 6, ಲೈಂಗಿಕ ಕ್ರಾಂತಿ ಎಂಬುದು ಯಾವ ಕ್ರಾಂತಿಯನ್ನು ಹುಟ್ಟುಹಾಕಿತು? 7, ಸ್ತ್ರೀವಾದಿ ಚಳುವಳಿಗಾರರು ಸೌಂದರ್ಯ ಸ್ಪರ್ಧೆಯನ್ನು ವಿರೋಧಿಸಲು ಕಾರಣವೇನು? 8, ಮುಖ್ಯವಾಗಿ ಹೆಣ್ಣಿಗೆ ಯಾವುದು ದೊಡ್ಡ ಸಮಸ್ಯೆಯಾಗಿ ಕಾಡುತ್ತದೆ? 9, ಹೆಣ್ಣಿನ ಲೈಂಗಿಕ ಶೋಷಣೆಗೆ ಕಡಿವಾಣ ಹಾಕುವುದು ಹೇಗೆ ವಿವರಿಸಿ? 10, ಹೆಂಗಸರು ಇರುವುದೇ ಮಕ್ಕಳನ್ನು ಹೆರುವುದಕ್ಕಾಗಿ
ಎಂದು ಪ್ರತಿಪಾದಿಸಿದ ಧರ್ಮ ಯಾವುದು? 11. ನಮ್ಮ ಸ್ತ್ರೀವಾದಿ ಚಳವಳಿಗಳು ಆರಂಭದ ಹಂತದಲ್ಲಿ ಯಾರ ಜೀವನದ ಅನುಭವಗಳಿಗೆ ಸಂಬಂಧಿಸಿದ್ದವಾಗಿದ್ದವು? 12. ಸ್ತ್ರೀವಾದಿ ಚಳವಳಿಗಳು ಹೆಚ್ಚು ಕ್ರಿಯಾಶೀಲವಾಗತೊಡಗಲು ಕಾರಣಗಳೇನು? 13. ಸಮೂಹ ಮಾಧ್ಯಮಗಳು ಯಾವ ಸಂದರ್ಭವನ್ನು ಚೆನ್ನಾಗಿ ದುರುಪಯೋಗಪಡಿಸಿಕೊಂಡವು? 14. ಸ್ತ್ರೀವಾದಿ ಚಳವಳಿಗಳು ಲೈಂಗಿಕತೆಯನ್ನು ಮುಖ್ಯ ಪರಿಪ್ರೇಕ್ಷ್ಯವನ್ನಾಗಿಸಿಕೊಂಡು ಚಿಂತನೆಗಳನ್ನು ನಡೆಸಿದರ ಮೊದಲ ಕುರುಹು ಯಾವುದು? 15. ಲೈಂಗಿಕ ಕ್ರಾಂತಿಗೆ ಕಾರಣಗಳಾವವು ವಿವರಿಸಿ. 16. 60-70ರ ದಶಕದ ಆರಂಭದ ಹಂತದಲ್ಲಿ ಕಾನೂನು ಬಾಹಿರ ಗರ್ಭಪಾತದ ವಿಧಾನಗಳಿಗೆ ಕಾರಣಗಳೇನು ಚರ್ಚಿಸಿ. 17. ಮಹಿಳೆಯರ ಲೈಂಗಿಕ ಸ್ವಾತಂತ್ರ್ಯದ ಆಶಯವೇನು ವಿವರಿಸಿ. 18. ಮಹಿಳೆಯರಿಗೆ ಗರ್ಭ ನಿರೋಧಕ ಗುಳಿಗೆಗಳನ್ನು ಬಳಸುವ ಆಯ್ಕೆ ಎಷ್ಟು ಮುಖ್ಯ ಚರ್ಚಿಸಿ. 19. ಗರ್ಭಪಾತದ ಹಕ್ಕು ಎಂಬುದು ಕೇವಲ ಅನುಕೂಲಸ್ಥ ಬಿಳಿಯ ಹೆಂಗಸರಿಗೆ ಮಾತ್ರವೇ ಚರ್ಚಿಸಿ. 20. ದೀರ್ಘಕಾಲದ ಮಾತ್ರೆಗಳನ್ನು ಬಳಸಿ ಗರ್ಭಪಾತಗಳನ್ನು ಮಾಡಿಸಿಕೊಳ್ಳುವ ಮಹಿಳೆಯರಿಗೆ ಎದುರಾಗುವ ಅಪಾಯಗಳೇನು ವಿವರಿಸಿ. 21. ಗರ್ಭಪಾತದ ವಿಷಯವು ಸಮೂಹ ಮಾಧ್ಯಮಗಳ ಗಮನವನ್ನು ತೀವ್ರವಾಗಿ ಸೆಳೆಯಲು ಕಾರಣಗಳೇನು? 22. ಸಮೂಹ ಮಾಧ್ಯಮಗಳು ಸ್ವತಃ ತೀವ್ರ ಸಂಪ್ರದಾಯವಾದಿಗಳಾಗಿವೆಯೇ? ಚರ್ಚಿಸಿ. 23. ಸಾಂಸ್ಕೃತಿಕ ಕ್ರಾಂತಿಯನ್ನು ತರುವಲ್ಲಿ ಯಶಸ್ವಿಯಾದ ಸ್ತ್ರೀವಾದಿ ಹೋರಾಟಗಳಾವವು ವಿವರಿಸಿ. ಇದಿಷ್ಟು ಈ ಪಠ್ಯದ ಪ್ರಶ್ನೆಗಳಾಗಿವೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಕಂಟೆಂಟ್ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.